ನಮಸ್ಕಾರ. ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅನ್ನುವಂಥದ್ದು ಈಗ ಪ್ರತಿಯೊಬ್ಬ ಗೃಹಿಣಿಯರಿಗೂ ಕೂಡ ಮಹಿಳೆಯರಿಗೂ ಕೂಡ ಇರುವಂಥ ಒಂದು ಯಕ್ಷ ಪ್ರಶ್ನೆ. 3 ತಿಂಗಳಿಂದ ಖಾತೆಗೆ ಹಣ ಬೀಳ್ತಾ ಇಲ್ಲ. 2,000 ರೂಪಾಯಿ ಬರಬೇಕಿತ್ತು. ಟೋಟಲ್ ಆಗಿ 8,000 ಹಣ ಬರುತ್ತಾ ಬರಲ್ವಾ ಅನ್ನುವಂಥ ಪ್ರಶ್ನೆ ಈಗ ಇರುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಬಿಲ್ ಆಲ್ರೆಡಿ ಆಗಿದೆ ಸ್ನೇಹಿತರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅನ್ನುವಂಥದ್ದು ಈಗ ಖಚಿತ ಆಗಿದೆ. ಸೊ ನವೆಂಬರ್, ಡಿಸೆಂಬರ್, ಜಾನ್ವರಿ ತಿಂಗಳ ಹಣ ಸಾಕಷ್ಟು ಜನರಿಗೆ ಸಿಕ್ಕಿಲ್ಲ. ಸೊ ಸಿಗುತ್ತಾ ಅಥವಾ ಸ್ಟಾಪ್ ಆಗುತ್ತಾ, ಇದು ಕೇವಲ ಚುನಾವಣೆಗೆ ಮಾಡಿರುವಂಥ ಒಂದು ತಂತ್ರನ ಅನ್ನುವಂಥದ್ದು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು, ಎಸ್ಪೆಷಲಿ ಗೃಹಿಣಿಯರು. ಸೊ ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್, ಡಿಸೆಂಬರ್ ತಿಂಗಳ ಬಿಲ್ ಆಗಿದೆ. ಹಾಗಾದರೆ 8,000 ರೂಪಾಯಿ ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ಹೇಳ್ತೀವಿ. ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬರುತ್ತೆ ಅನ್ನುವಂಥದ್ದಾಗಿ ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಹೇಳಿದ್ದಾರೆ. ಅಂದರೆ ಗ್ಯಾರಂಟಿ ಯೋಜನೆಗಳು ಇರೋದೇ ಬಡವರಿಗಾಗಿ. ಪಕ್ಷಾತೀತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಜಮಾನಿಯರ ಖಾತೆಗೆ ಹಾಕಲಾಗುತ್ತೆ. ಈಗೇನು 6,000 8,000 ರೂಪಾಯಿ ಇದೆಯೋ ಅದು ಖಂಡಿತ ಬೀಳುತ್ತೆ. ಅಂದರೆ 6,000 ಪಕ್ಕ, ಅಂದರೆ 4,000 ನವೆಂಬರ್ ಹಾಗೆ ಡಿಸೆಂಬರ್ ಇದ್ದು ಆಲ್ರೆಡಿ ಬಿಲ್ ಆಗಿದೆ. ಅಂದರೆ 4,000 ರೂಪಾಯಿ ಬಂದೇ ಬರುತ್ತೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಸೊ ಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕಲಾಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಅದು ಆಧಾರರಹಿತ ಆರೋಪ ಅನ್ನುವಂಥದ್ದು ಹೇಳಿದ್ದಾರೆ. ಜಿ ಎಸ್ ಟಿ ಏತರ ಆದಾಯ ತೆರಿಗೆ ಹೀಗೆ ಫಲಾನುಭವಿಗಳನ್ನು ವಿಂಗಡಣೆ ಮಾಡಲಾಗಿದೆ. ಈಗಾಗಲೇ ನವೆಂಬರ್, ಡಿಸೆಂಬರ್ ತಿಂಗಳು ಬಿಲ್ ಆಗಿದ್ದು ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಸಿಗುತ್ತೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಅಂದರೆ ಸಾಕಷ್ಟು ಜನ ಇದು ಚುನಾವಣೆಗೋಸ್ಕರ ಮಾಡಿರುವಂಥ ಒಂದು ತಂತ್ರ. ಸೊ ಚುನಾವಣೆ ಮುಗಿದ ಮೇಲೆ ಎಲ್ಲವೂ ಕೂಡ ಯೋಜನೆಗಳು ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸೊ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಗೃಹಲಕ್ಷ್ಮಿ ಯೋಜನೆ ಇರಲಿದೆ ಅನ್ನುವಂಥದ್ದು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅಕ್ಟೋಬರ್ ತಿಂಗಳದ್ದು ಮಾತ್ರ ಬಿಡುಗಡೆ ಆಗಿತ್ತು ಈ ಹಿಂದೆ. ಸೊ ನವೆಂಬರ್, ಡಿಸೆಂಬರ್, ಜನವರಿ ಹಣ ಬಿಡುಗಡೆಗೆ ಬಾಕಿ ಇದೆ. ಜೊತೆಗೆ ಫೆಬ್ರವರಿ ಕೂಡ ಈಗ ಮುಗೀತು. ಸೊ ಇನ್ನು ಫೆಬ್ರವರಿ ಕೂಡ ಮುಕ್ತಾಯ ಆಗಿದೆ. ಒಟ್ಟು 4 ತಿಂಗಳ ತಲಾ 8,000 ಹಣ ಬರುತ್ತೆ. ಇನ್ನು ಈ ಯೋಜನೆಯ ಹಣ 3 ತಿಂಗಳಿಂದ ಬಾಕಿ ಇದ್ದ ಹಿನ್ನೆಲೆ ಫಲಾನುಭವಿಗಳು ಶೀಘ್ರ ಹಣವನ್ನು ಪಡೀತಾರೆ ಅನ್ನುವಂಥದ್ದಾಗಿ ಇದೀಗ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ 8,000 ರೂಪಾಯಿ ಯಾವಾಗ ಬರುತ್ತೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆಯಾಗಿರ್ಬೋದು. ಸೊ 8,000 ಹಣಕ್ಕಿಂತ ಮೊದಲು ಮೇ ಬಿ 2ರಿಂದ 4,000, ಅಂದರೆ ಅಕ್ಟೋಬರ್ ಬಂದಿದೆ, ನವೆಂಬರ್, ಡಿಸೆಂಬರ್ ತಿಂಗಳ 4,000 ಹಣ ಇನ್ನೆರಡು ದಿನದಲ್ಲಿ ಬರುತ್ತೆ ಅನ್ನುವಂಥದ್ದಾಗಿ ಟೋಟಲ್ ಆಗಿ ನಿಮಗೆ ಇಷ್ಟು ತಿಂಗಳ ಕಾಲ ಏನು ಪೆಂಡಿಂಗ್ ಇತ್ತೋ ಅದೆಲ್ಲವೂ ಕೂಡ ಒಟ್ಟಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಬಂದರೆ ನಿಮ್ಮ ಅಕೌಂಟಿಗೆ ಕಂಟಿನ್ಯೂಸ್ ಆಗಿ 4,000 ಜೊತೆಗೆ ಇನ್ನು 4,000 8,000 ಬರುತ್ತೆ. ಇಲ್ಲ ಅಂತಂದರೆ ಒಟ್ಟಿಗೆ 8,000 ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ 4,000 ಅಂತಂದರೆ ಇನ್ನೆರಡು ದಿನಗಳಲ್ಲಿ ನಿಮಗೆ ನಿಮ್ಮ ಅಕೌಂಟಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಯಾವಾಗ ಬರುತ್ತೆ ಅನ್ನುವಂಥ ಪ್ರಶ್ನೆ ಇದ್ದವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ದಾರೆ. ಇದು ಸ್ಟಾಪ್ ಆಗಿಲ್ಲ, ಈ ಯೋಜನೆ ನಿರಂತರವಾಗಿ ನಡೆಯುತ್ತೆ. ಸೊ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಖಂಡಿತ ಬರುತ್ತೆ. ಆಲ್ರೆಡಿ ಬಿಲ್ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸ್ವಲ್ಪ ದಿನದಲ್ಲಿ ಎಲ್ಲ ಅಮೌಂಟನ್ನು ನೀವು ಪಡ್ಕೊಳ್ತೀರಾ, ನಿಮ್ಮ ಖಾತೆಗೆ ಬರುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿಯಾಗಿ ನಿಮಗೆ ಬೆನಿಫಿಟ್ ಆಗ್ತಾ ಇದೆ, ಸೊ 4 ತಿಂಗಳಿಂದ ಹಣ ಬರ್ತಾ ಇಲ್ಲ, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.